ಕಾಯಕ ಯೋಗಿ ಮಹಾಶರಣ ಕಮ್ಮಾರ ಕಲ್ಲಯ್ಯನವರ ಜಯಂತಿಯನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಕೋರ್ಣೇಶ್ವರ ಅಪ್ಪಾಜಿಯವರಿಗೆ ಧನ್ಯವಾದಗಳು. ಹಾಗೂ ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ಬಂಧುಗಳೇ, ಶರಣ ಕಮ್ಮಾರ ಕಲ್ಲಯ್ಯನವರ ಜಯಂತಿಯಂದು ಈ ಒಂದು ಆರ್ ಲೋಹಾರ್ ನ್ಯೂಸ್ ಚಾನೆಲ್ ಅನ್ನು ಉದ್ಘಾಟನೆ ಮಾಡಿದರ ಸಲುವಾಗಿ ಪರಮ ಪೂಜ್ಯ ನಿರಂಜನ ಪ್ರಣವ ಸ್ವರೂಪಿ ಕೋರ್ಣೇಶ್ವರ ಮಹಾಸ್ವಾಮೀಜಿಯವರಿಗೆ ಈ ಚಾನೆಲ್ನ ವತಿಯಿಂದ, ಈ ನ್ಯೂಸ್ ಚಾನೆಲ್ ವತಿಯಿಂದ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಹೇಳಲು ಬಯಸುತ್ತೇವೆ. ಇವತ್ತಿನ ದಿನ ಈ ಮಾಧ್ಯಮ ಸಮಾಜದ ಒಳಿತಿಗಾಗಿ, ಸಮಾಜದಲ್ಲಿ ಆಗು ಹೋಗತಕ್ಕಂಥ ಸುದ್ದಿಗಳನ್ನು ಬಿತ್ತರಿಸುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ, ಸಮಾಜ ಸುಧಾರಣೆಯ ಸಲುವಾಗಿ, ಶರಣರ ವಿಚಾರಗಳನ್ನು ಜನರ ಬಳಿಗೆ ತಲುಪಿಸುವ ಸಲುವಾಗಿ ಈ ಚಾನೆಲ್ ಕೆಲಸ ಮಾಡುತ್ತದೆ. ಸಮಾಜವನ್ನು ತಿದ್ದುವಂತ ಕೆಲಸ ಮಾಡುತ್ತದೆ. ಸಮಾಜದಲ್ಲಿ ಆಗು ಹೋಗತಕ್ಕಂಥ ಎಲ್ಲ ವಿಷಯಗಳನ್ನು ಜನರ ಬಳಿಗೆ ತಲುಪಿಸುವಂತ ನಿಷ್ಪಕ್ಷವಾದಂತ ಒಂದು ಕೆಲಸವನ್ನು ಈ ಚಾನೆಲ್ ಮಾಡುತ್ತದೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಇವತ್ತಿನ ದಿನ ಶರಣ ಕಮ್ಮಾರ ಕಲ್ಲಯ್ಯನವರ ಜಯಂತಿ ಇದ್ದು, ಈ ಜಯಂತಿ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತಮಿಳುನಾಡು, ತೆಲಂಗಾಣ ಅನೇಕ ರಾಜ್ಯಗಳಲ್ಲಿ ಇವತ್ತಿನ ದಿನ ಅತಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದ್ದು, ಮುಂದಿನ ವರ್ಷ ಶರಣ ಕಮ್ಮಾರ ಕಲ್ಲಯ್ಯನವರ ಜಯಂತಿಯನ್ನು ಸರ್ಕಾರವೇ ಆಚರಿಸಬೇಕು ಅಂತೇಳಿ ನಾವು ಈಗಾಗಲೇ ಬೆಳಗಾವಿ ಅಧಿವೇಶನದಲ್ಲಿ ಹೋಗಿ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದರ ಸಲುವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಬಹಳ ಸೀರಿಯಸ್ ಆಗಿ ತಗೊಂಡು ಅವರು ಮುಂದಿನ ವರ್ಷ ಈ ಒಂದು ಶರಣ ಕಮ್ಮಾರ ಕಲ್ಲಯ್ಯ ಜಯಂತಿಯನ್ನು ಸರ್ಕಾರವೇ ಬ್ಯಾಂಕೆಟ್ ಹಾಲ್ನಿಂದ ಆಚರಿಸುವುದನ್ನು ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದು, ನಮಗೆ ಆ ವಿಷಯದಲ್ಲಿ ಬರಲು ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ನಾವೆಲ್ಲ ಈ ಸಮುದಾಯದ ಮುಖಂಡರು, ಈ ಶರಣರ ವಿಚಾರಗಳನ್ನು ತಿಳಿದುಕೊಂಡಂತ ಮುಖಂಡರೆಲ್ಲರೂ ಮುಖ್ಯಮಂತ್ರಿಗಳ ಬಳಿ ಹೋಗಿ ಶರಣ ಕಮ್ಮಾರ ಕಲ್ಲಯ್ಯ ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಿಸುವಂತೆ ಮುಂದಿನ ವರ್ಷ ಜಾರಿ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನಮಗೆಲ್ಲ ಇದ್ದು, ಶರಣ ಕಮ್ಮಾರ ಕಲ್ಲಯ್ಯನವರು ಬಾಗಲಕೋಟೆ ಜಿಲ್ಲೆಗೆ ಮುತ್ತಗಿ ಗ್ರಾಮದಲ್ಲಿ ಜನಿಸಿದರು. ಅವರ ಸತಿ ಕಾಳವ್ವ ಅಂತವ್ರ ಜೊತೆ ಅವರು ವಿವಾಹ ಆಗಿ ಅವರು ಸುಖದಿಂದ ಸಂಸಾರ ಮಾಡುವಂತ ಸಂದರ್ಭದಲ್ಲಿ ಆ ಒಂದು ಬಾಗಲಕೋಟೆ ಜಿಲ್ಲೆ ಮುತ್ತಗ ಪ್ರದೇಶದಲ್ಲಿ ಭೀಕರವಾದಂತ ಬರಗಾಲ ಬೀಳ್ತದೆ. ಬರಗಾಲ ಬಿದ್ದಂತ ಸಂದರ್ಭದಲ್ಲಿ ಅನ್ನಕ್ಕೂ ನೀರಿಗೂ ಗತಿ ಇರಲಾರ್ದಂತ ವಾತಾವರಣ ನಿರ್ಮಾಣ ಆದಾಗ ಅಲ್ಲಿಂದ ಶರಣರು ಕಲ್ಲಯ್ಯನವರು ಅವರು ಕಾಯಕ ಯೋಗಿಗಳಿರ್ತಾರೆ, ಆದ್ರೆ ಕೆಲಸವೇ ಇರಲಾರ್ದಂತ ಪರಿಸ್ಥಿತಿ ನಿರ್ಮಾಣ ಆದಾಗ ಆ ಶರಣರು ಅಲ್ಲಿಂದ ಗುಳೆ ಹೋಗುವಂತ ಒಂದು ಪದ್ಧತಿ ಬಂದಾಗ ಅಲ್ಲಿಂದ ಅವರು ಸೋಲಾಪುರಕ್ಕೆ ಬರ್ತಾರೆ. ಸೋಲಾಪುರದಲ್ಲಿ ಅವತ್ತಿನ ದಿನ ಸಿದ್ದರಾಮೇಶ್ವರರು ಕೆರೆ ಕಟ್ಟುವ ಕೆಲಸ, ಮಂದಿರ ನಿರ್ಮಾಣಗಳು ಮಾಡುವಂತ ಒಂದು ಕೆಲಸ ಮಾಡ್ತಿರ್ತಾರೆ. ಅದಕ್ಕೆ ಪ್ರಭಾವಕ್ಕೊಳಗಾದಂತ ಕಮ್ಮಾರ ಕಲ್ಲಯ್ಯನವರು ಸಿದ್ದರಾಮೇಶ್ವರರು ಕಟ್ಟತಕ್ಕಂಥ ಗುಡಿ ಕಲ್ಲು ಹೊಡೆಯುವಂತ ಛಾನಿ ಅಂತೀವಿ, ಹತೋಡಿ ಅಂತೀವಿ, ಅದಕ್ಕೆ ಕಲ್ಲುಗೂ ಮಂದಿರ ನಿರ್ಮಾಣ ಮಾಡುವಂತ ಒಂದು ಕೆಲಸಕ್ಕೆ ಬೇಕಾದಂತ ಸಾಮಾನುಗಳು ತಯಾರು ಮಾಡುವಂತ ಕೆಲಸವನ್ನು ಕಮ್ಮಾರ ಕಲ್ಲಯ್ಯನವರು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಆ ಸಿದ್ದರಾಮೇಶ್ವರರ ಒಂದು ಕೆಲಸವನ್ನು ನೋಡಿ ಅಲ್ಲಮ ಪ್ರಭು ದೇವರು ಅವತ್ತಿನ ದಿನ ಸಿದ್ದರಾಮರ ಭೇಟಿಗೆ ಬರ್ತಾರೆ. ಅವ್ರು ಬಂದು ನೋಡ್ಬೇಕಾದ್ರೆ ಇವರು ಕೃತಕವಾದಂತ ಮಂದಿರಗಳ ನಿರ್ಮಾಣ ಇದನ್ನೆಲ್ಲ ನೋಡಿ ಅವರಂತಾರ, ಏನಪ್ಪಾ ನೀನು ಎಷ್ಟು ಒಡ್ಡರ ಸಿದ್ದರಾಮ, ಎಷ್ಟು ಹಿಂದುಳಿದಿದಿ, ನೀನು ಅಧ್ಯಾತ್ಮದ ಕಡೆಗೆ ಚಿಂತಿಸಬೇಕಾದಂತ ಮನುಷ್ಯ ಈ ಒಂದು ಭೌತಿಕ ಜಗತ್ತಿನಲ್ಲಿ ಮುಳುಗಿ ಹೋಗಿದೆಯಲ್ಲಪ್ಪ, ನೀನೆಂತವನು, ನೀನು ಶರಣ ಅಲ್ಲ ಅಂತಕ್ಕಂಥ ಮಾತು ಹೇಳಿದಾಗ ವಾದ ವಿವಾದ ಆಗ್ತದೆ ಅಲ್ಲಂ ಪ್ರಭುರಿಗೆ ಮತ್ತು ಸಿದ್ದರಾಮರಿಗೆ. ಆ ಸಂದರ್ಭದಲ್ಲಿ ಅವರು ಅಲ್ಲಮ್ಮ ಪ್ರಭುಗಳ ಪ್ರಭಾವಕ್ಕೆ ಸಿದ್ದರಾಮರು ಒಪ್ಕೊಳ್ತಾರೆ. ಅಲ್ಲಂ ಪ್ರಭುಗಳು ಹೇಳುದೆಲ್ಲ ಸತ್ಯ ಅಂತೇಳಿ ಸಿದ್ದರಾಮೇಶ್ವರ್ ಒಪ್ಕೊಂಡು ಅವ್ರು ಮುಂದೆ ಅಲ್ಲಿಂದ ಬಸವ ಕಲ್ಯಾಣಕ್ಕೆ ಬರ್ತಾರೆ. ಆ ಸಿದ್ದರಾಮೇಶ್ವರರ ಜೊತೆಗೆ ಇವರು ಕೂಡ ಕಮ್ಮಾರ ಶರಣ ಕಲ್ಲಯ್ಯನವ್ರನ್ನು ಸಹಿತ ಬಸವ ಕಲ್ಯಾಣಕ್ಕೆ ಬರ್ತಾರೆ. ಬಸವ ಕಲ್ಯಾಣದಲ್ಲಿ ಬಂದು ಇಲ್ಲಿ ಕಾಯಕದಲ್ಲಿ ನಿರತರಾತ್ರಿ. ಅಂದು ಬಸವಣ್ಣನವರ ಪ್ರಭಾವಕ್ಕೆ ಎಷ್ಟು ಒಳಗಾಗಿದ್ದು, ಎಷ್ಟು ಜನ ಆಗಿದ್ರಂದ್ರೆ ಮರುಳಸಿದ್ಧ ದೇವರು ಅಂತ ಶಂಕರ ಅವರು ಅಫ್ಘಾನಿಸ್ತಾನ್ಲಿಂದ ಬಂದಿದ್ರು. ಅನೇಕ ದೇಶ ವಿದೇಶಗಳಿಂದ ಎಲ್ಲಾ ಶರಣರು ಬಸವೇಶ್ವರರ ಒಂದು ಪ್ರಭಾವಕ್ಕೊಳಗಾಗಿ ಅವರ ಕಾಯಕ ಸೇವೆ ದೃಷ್ಟಿ ಎಲ್ಲಾನು ಒಪ್ಕೊಂಡು ಅಲ್ಲಿ ಬಂದು ಸೇವೆ ಮಾಡ್ತಿದ್ರು. ರಾಜ ಮಹಾರಾಜರೆಲ್ಲ ಕಟ್ಟಿಗೆ ಕಡಿಯುವಂತ ಕೆಲಸ ಮಾಡ್ತಿದ್ರು. ಅಂದ್ರೆ ಕಾಯಕ ಅಂತಕ್ಕಂಥದ್ದು ಶ್ರೇಷ್ಠ ಅಂತ ಹೇಳಿದವರು ನಮಗ್ ಬಸವಣ್ಣರು. ಅವ್ರಿಗಿಂತ ಮೊದಲ ಕಾಯಕ ಅಂತಕ್ಕಂಥದಕ್ಕೆ ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಬ್ರಾಹ್ಮಣ ಬರೀ ಅವನು ಕೆಲಸ ಮಾಡ್ಬೇಕಾಗಿಲ್ಲ, ಬರೀ ಮಾತು ಹೇಳೋರಿಗೆ ಬ್ರಾಹ್ಮಣ ಅಂತಿದ್ರು. ಯಾರು ಯುದ್ಧ ಮಾಡ್ತಾರೆ ಅಂತವ್ರು ಕ್ಷತ್ರಿಯರಾಗಿದ್ರು, ಯಾರು ವ್ಯಾಪಾರ ಮಾಡ್ತಾರೆ ಅವರು ವೈಶ್ಯರಾಗಿದ್ರು. ಈ ಮೂರು ಜನರ ಸೇವೆ ಮಾಡುವಂತ ಜನರಿಗೆ ಏನದ ನಾವು ಶೂದ್ರರು ಅಂತಿರು, ಅಂದ್ರೆ ಕೆಳವರ್ಗದವರು. ಶೂದ್ರ ಅಂದ್ರೆ ಕನಿಷ್ಠರು, ಕೆಲಸ ಮಾಡುವರು ಅಂದ್ರೆ ಕನಿಷ್ಠರು. ಯಾರು ಉತ್ಪಾದನೆ ಮಾಡ್ತಾನ ರೈತ ಅವನು ಕನಿಷ್ಠ.
ಯಾರು ಕಾಯಕ ಮಾಡ್ತಾರೆ, ಕಂಬಾರ, ಕುಂಬಾರ, ಬಡಿಗ, ಅಕ್ಕಸಾಲಿಗ, ನೇಕಾರ, ಇವರೆಲ್ಲ ಸೇವೆ ಮಾಡ್ತಾರೆ, ಇವರೆಲ್ಲ ಕನಿಷ್ಠರು ಅಂತಕ್ಕಂಥ ಭಾವನೆ ಈ ಮೊದಲಿನಿಂದಲೂ ಬಂದಿತ್ತು. ಆದ್ರೆ ಬಸವಣ್ಣನವರು ಅದನ್ನು ತೆಗೆದು ಹಾಕ್ತಾರೆ. ತೆಗೆದುಹಾಕಿ ಸಮಾನವಾದಂತ ಸಮಾಜ ಕಟ್ಟಬೇಕು, ಕಾಯಕ ನಿಷ್ಠೆ ಇರ್ತಕ್ಕಂಥ ಸಮಾಜ ಕಟ್ಟಬೇಕು, ಈ ಕಾಯಕಕ್ಕೆ ಒಂದು ಶ್ರೇಷ್ಠವಾದಂತ ಸ್ಥಾನವನ್ನು ಕೊಡ್ಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಬಸವಣ್ಣವರು ಅವರು ಮಾಡಿದಂತ ಚಾತುರ್ವರ್ಣ ವ್ಯವಸ್ಥೆಯನ್ನು ಅದನ್ನು ಬದಿಗಿರಿಸಿ ಒಂದು ಲಿಂಗಾಯತ ಅಂತಕ್ಕಂಥ ಒಂದು ಹೊಸ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಲಿಂಗಾಯತ ಧರ್ಮ ಅಂದರೆ ಇದು ದುಡಿಯುವವರ ಧರ್ಮ. ಲಿಂಗಾಯತ ಧರ್ಮ ಅಂದ್ರೆ ಕಾಯಕ ಯೋಗಿಗಳ ಧರ್ಮ. ಅಂತ ಧರ್ಮವನ್ನು ಎಲ್ಲರೂ ಅವತ್ತಿನ ದಿನ ಒಪ್ಕೊಂಡು ಅನೇಕರು ತಮ್ಮ ಬೇರೆ ಬೇರೆ ಧರ್ಮಗಳಿಂದ ಲಿಂಗಾಯತ ಧರ್ಮವನ್ನು ಸ್ವೀಕಾರ ಮಾಡಿ ಅವರು ತಮ್ಮ ಜೀವನವನ್ನು ಎಲ್ಲ ಸಾಗಿಸಿದ್ದಿರ್ತದೆ. ಅದೇ ರೀತಿ ಇವತ್ತು ಬಾಚಿ ಬಸಯ್ಯನವರು ಇರ್ಬೋದು, ಶರಣ ಕಮ್ಮಾರ ಕಲ್ಲಯ್ಯನವರು ಇರ್ಬೋದು, ಇಂಥ ಅನೇಕ ಒಂದು ಕಮ್ಮಾರಿಕೆ ಮಾಡುವಂತ, ಬಡಿಗೆತನ ಮಾಡುವಂತ ಎಲ್ಲಾ ಶರಣರು ಬಂದು ಆ ಒಂದು ತಮ್ಮ ಕೆಲಸದಲ್ಲೇ ಧನ್ಯತೆಯನ್ನು ಪಡೆದು ತಮ್ಮ ಕೆಲಸವನ್ನೇ ಶ್ರೇಷ್ಠ ಅಂತಕ್ಕಂಥ ಭಾವನೆಯೊಳಗ ಅವರೆಲ್ಲ ತಮ್ಮ ಜೀವನವನ್ನು ಕಳೆದಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಈ ಕಮ್ಮಾರಿಕೆ ಮಾಡುವವರು ನಿರಂತರವಾಗಿ ಪರಿಶ್ರಮವಾದಿಗಳು. ಇವ್ರು ಎಂದೂ ಕೂತು ಉಣ್ಣುವಂತ ಜನ ಅಲ್ಲ. ಇವತ್ತು ಕಂಬಾರಿಕೆ ಮಾಡ್ತಾನಂದ್ರೆ ಅವನು ಕಡು ಬಿಸಿಲಿನಲ್ಲಿ ಸುಡುವಂತ ಒಂದು ಬೆಂಕಿ ಮುಂದ್ ಕಡೆ ಕೂತ್ಕೊಂಡು ಬಿರುಸಾದಂತ ಕಬ್ಬಿಣವನ್ನು ಮಣಿಸುವಂತ ಕೆಲಸ ಮಾಡ್ತಾನೆ. ಅವನು ಶ್ರಮಿಕ ವರ್ಗದಲ್ಲಿ ಇರೋದ್ರಿಂದ ಅವನ ಪರಿಶ್ರಮ ಬಹಳಷ್ಟು ಇರ್ತದೆ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಕ್ಕೆ ಅನೇಕ ಬಾರಿ ನಾವು ನಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರು ಸಹಿತ ಬಹಳಷ್ಟು ಸರ್ಕಾರಗಳು ಯಾವ ನಮಗೆ ಪೂರಕವಾಗಿ ಸ್ಪಂದಿಸಿಲ್ಲ. ಅದಕ್ಕೆ ಮುಂದಿನ ದಿನಗಳಲ್ಲಿ ಈ ಒಂದು ಸಮುದಾಯ, ಕಾಯಕ ವರ್ಗದ ಏನು ಸಮುದಾಯ ಇದೆ, ಇದರಲ್ಲೂ ಸಹಿತ ಅನೇಕ ಜಾತಿಗಳು ಬರ್ತಾರೆ. ಕಮ್ಮಾರ ಅಂತಾರೆ, ಕಂಬಾರ ಅಂತಾರೆ, ಗೆಜ್ಜೆಗಾರ ಅಂತಾರೆ, ಬೈಲುಗ ಅಂತಾರೆ, ಬೈಲುಗಮ್ಮಾರ ಅಂತಾರೆ, ಮುದ್ದಿಗಮ್ಮಾರ ಅಂತಾರೆ. ಹಿಂಗೆ ಅನೇಕ ಒಂದೊಂದು ಲಿಂಗಾಯತ ಕಂಬಾರ ಅಂತಾರೆ, ಬಡಿಗ ಕಂಬಾರ ಅಂತಾರೆ. ಒಂದೊಂದು ಪ್ರದೇಶಗಳಲ್ಲಿ ಹೋದಾಗ ಒಂದೊಂದು ಜಾತಿಯವರು ಈ ಒಂದು ಕಂಬಾರಿಕೆ ವೃತ್ತಿ ಮಾಡೋದ್ರಿಂದ ಇವರೆಲ್ಲರನ್ನೂ ಸೇರಿ ಸರ್ಕಾರ ಕಮ್ಮಾರ ಅಂತೇಳಿ ಇವತ್ತಿನ ದಿನ ಪರಿಗಣನೆ ಮಾಡಿದೆ. ಅದೇ ರೀತಿ ಈ ಒಂದು 5 ಕಸುಬುಗಳು ಮಾಡುವವರನ್ನು ಸೇರಿಸಿಕೊಂಡು ವಿಶ್ವಕರ್ಮ ಅಂತೇಳಿ ಸರ್ಕಾರ ನಿಗಮ ಮಾಡಿದೆ. ಅಂತ ವಿಶ್ವಕರ್ಮ ನಿಗಮದಿಂದ ಬಹುಶಃ ಕಂಬಾರರಿಗೆ ನ್ಯಾಯ ಸಿಕ್ಕಿಲ್ಲ ಅಂತಕ್ಕಂಥದ್ದು 15 ವರ್ಷಗಳಿಂದ ಏನು ಕೂಗಿದೆ, ಆ ಕೂಗಿನ ಸಲುವಾಗಿ ಇವತ್ತು ದಿನ ಕಮ್ಮಾರರು ಸಿಡಿದೆದ್ದು ನಮಗೆ ಪ್ರತ್ಯೇಕವಾದಂತ ಕಮ್ಮಾರರ ನಿಗಮ ಬೇಕು ಅಂತೇಳಿ ಸರ್ಕಾರ ಮಟ್ಟದಲ್ಲಿ ನಾವು ಮನವಿ ಸಲ್ಲಿಸಿದ್ದು. ಅದಕ್ಕೆ ಪೂರಕವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸ್ಪಂದಿಸುವಂತ ಎಲ್ಲ ಮಾತನ್ನು ಕೊಟ್ಟಿದ್ದಾರೆ. ಅದಕ್ಕೆ ಈ ಸಮಾಜ ಇವತ್ತು ಕಷ್ಟದಲ್ಲಿದ್ದು, ಈ ಸಮಾಜದಲ್ಲಿ ಆರ್ಥಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಭೌಗೋಳಿಕವಾಗಿರ್ಬೋದು ಎಲ್ಲರಿಂದ ಸಮಾಜದಿಂದ ಭಿನ್ನವಾಗಿದೆ. ಕಂಬಾರರು ಭೌಗೋಳಿಕವಾಗಿ ಹೆಚ್ಚು ಕಡಿಮೆ ಊರು ಹೊರಗಡೆನೆ ಇರ್ತಾರೆ. ಕಾರಣ ಅಂದ್ರೆ ಅವ್ರು ಕುಲ್ಮಿ ಕೆಲಸ ಅಂದ್ರೆ ಅದು ಕಬ್ಬಿಣದ ಕೆಲಸ, ಬೆಂಕಿಯ ಕೆಲಸ, ಬಹಳ ಇದು ಒಂದು ಹೊರಟಾದಂತ ಕೆಲಸ ಇರೋದ್ರಿಂದ ಕಂಬಾರು ಎಲ್ಲಾ ಊರು ಹೊರಗಡೆ ಇರ್ತಾರೆ. ಅಂದ್ರೆ ಇದರ ಅರ್ಥ ಭೌಗೋಳಿಕವಾಗಿ ಕಂಬಾರರು ಭಿನ್ನವಾಗಿದ್ದಾರೆ. ಇನ್ನು ಸಾಮಾಜಿಕವಾಗಿಯೂ ಕೂಡ ಕೆಲವೊಂದು ಕಡೆ ಲಿಂಗಾಯತರು ಇರ್ಬೋದು, ಇನ್ನು ಕೆಲವೊಂದು ಕಡೆ ಶೂದ್ರರು ಸಹಿತ ಈ ಕಂಬಾರಿಕೆ ಮಾಡ್ತಕ್ಕಂಥದ್ದು ಇದೆ. ಇವತ್ತು ನಾವು ದೇಶದ ಲೆಕ್ಕ ತಗೊಂಡಾಗ ಬಿಹಾರದಲ್ಲಿ, UP, MP, ಜಾರ್ಖಂಡ್, ಉತ್ತರ ಪ್ರದೇಶ, ಆ ಒಂದು ಪ್ರದೇಶದಲ್ಲಿ ದಲಿತರು ಕಂಬಾರಿಕೆಯನ್ನು ಮಾಡ್ತಾರೆ. ಅಲ್ಲಿ ಅವರಿಗೆ ST, SC ಸರ್ಟಿಫಿಕೇಟ್ ಇದೆ. ಕೆಲವೊಂದು ಕಡೆ SC ಯಲ್ಲಿದ್ದಾರೆ, ಕೆಲವೊಂದು ST ಯಲ್ಲಿದ್ದಾರೆ, ಇನ್ನು ಕೆಲವೊಂದು ಕಡೆ OBC ಯಲ್ಲಿದ್ದಾರೆ, ಇನ್ನು ಕೆಲವೊಂದು ಕಡೆ ಜನರಲ್ ಅಲ್ಲೂ ಸಹಿತ ಇದೆ. ಆಯಾ ಪ್ರದೇಶಗಳಲ್ಲಿ ಯಾವ ಜನ ಕೆಲಸ ಮಾಡ್ಕೊಂಡಿದ್ದಾರ ಅವರಿಗೆ ಆ ಕಾಸ್ಟ್ ಸರ್ಟಿಫಿಕೇಟ್ ಕೊಟ್ಟಿದೆ. ಈ ಒಕ್ಕೂರ್ಲಿಂದ ಏನ್ ರಾಜ್ಯಾದ್ಯಂತ ದೇಶಾದ್ಯಂತ ಏನ್ ನಡೆದಿದೆ ಹೋರಾಟಗಳು, ಎಲ್ಲಾ ಸಮುದಾಯಗಳು ಯಾರು ಕಮ್ಮಾರಿಕೆ ಮಾಡ್ತಾರ ಅವರು ಭೌಗೋಳಿಕವಾಗಿ ಸಾಮಾಜಿಕವಾಗಿ ಭಿನ್ನವಾಗಿರೋದ್ರಿಂದ ಅವರಿಗೆ ST ಕೊಡ್ಬೇಕು ಅಂತಕ್ಕಂಥ ಒಂದು ಹಕ್ಕು ಒತ್ತಾಯ ಎಲ್ಲ ರಾಜ್ಯ ಸರ್ಕಾರಗಳ ಮೇಲೆ, ಕೇಂದ್ರ ಸರ್ಕಾರಗಳ ಮೇಲೆ ಈಗಾಗಲೇ ನಡೆದಿದೆ. ಆ ಒಂದು ಹೋರಾಟ ನಿರಂತರವಾಗಿ ಮುಂದುವರಿತದೆ. ಅಂತ ಒಂದು ಹೋರಾಟಕ್ಕೆ ಮೊನ್ನೆ ನಾವು ಬೆಳಗಾವಿಗೆ ಹೋಗುವಂತ ಸಂದರ್ಭದಲ್ಲಿ ಗೂಗಲ್ ಮೀಟಿಂಗ್ ಮಾಡಿದೀವಿ. ಆ ಗೂಗಲ್ ಮೀಟ್ ನಲ್ಲಿ ಪರಮಪೂಜ್ಯ ಗೌಣೇಶ್ವರ ಅಪ್ಪ ಅವರು ನಮಗೆಲ್ಲ ಮಾರ್ಗದರ್ಶನ ಮಾಡಿದ್ರು. ಸರ್ಕಾರದಿಂದ ಯಾವ ರೀತಿ ಸವಲತ್ತುಗಳು ತಗೋಬೇಕು, ಸಮಾಜವನ್ನು ಯಾವ ರೀತಿ ಒಗ್ಗೂಡಿಸಬೇಕು, ಸಮಾಜದಲ್ಲಿ ಏನು ಕಂದಾಚಾರಗಳಿವೆ, ಏನು ಅನಿಷ್ಟ ಪದ್ಧತಿಗಳಿವೆ, ಏನು ಮೂಢನಂಬಿಕೆಗಳಿವೆ, ಇವನ್ನೆಲ್ಲ ಹೇಗೆ ಪರಿಹರಿಸಿ ಸಮಾಜವನ್ನು ಬಸವ ತತ್ವದ ಕಡೆ ತರಬೇಕು ಅಂತಕ್ಕಂಥ ಮಾರ್ಗದರ್ಶನವನ್ನು ಕೋರ್ಣೇಶ್ವರ ಅಪ್ಪಾಜಿ ಅವರು ಮಾಡಿದ್ದಾರೆ. ಆ ವಿಷಯವನ್ನು ನಾನು ಬೆಂಗಳೂರು ಮೀಟಿಂಗ್ ದಲ್ಲಿ, ಬೆಳಗಾವಿ ಮೀಟಿಂಗ್ ದಲ್ಲಿ ಕೋರ್ಣೇಶ್ವರ ಅಪ್ಪಾಜಿ ಅವರು ನೀಡತಕ್ಕಂಥ ಉಪದೇಶವನ್ನು ನಾನು ಕರ್ನಾಟಕ ರಾಜ್ಯದ ಜನತೆಗೆ ಎಲ್ಲರಿಗೂ ನಾನು ಕೊಟ್ಟಾಗ ಅವರು ಎಲ್ಲರೂ ಸೇರಿ ಆಯ್ತು ಕೋರ್ಣೇಶ್ವರಪ್ಪ ಅವರ ನೇತೃತ್ವದಲ್ಲಿ ಒಂದ್ಸಲ ಬೆಂಗಳೂರಲ್ಲಿ ಸಭೆ ಸೇರೋಣ, ಆ ಸಭೆಯಲ್ಲಿ ಕೋರ್ಣೇಶ್ವರಪ್ಪ ಅವರು ಏನು ಮಾರ್ಗದರ್ಶನ ಕೊಡ್ತಾರೆ ಆ ಮಾರ್ಗದರ್ಶನ ಪ್ರಕಾರ ನಾವೆಲ್ಲ ನಡೆಯೋಣ. ಮುಂದಿನ ದಿನಗಳಲ್ಲಿ ಕರ್ನಾಟಕದ ಎಲ್ಲ ಕಂಬಾರರು, ಕರ್ನಾಟಕದಲ್ಲಿ ವಾಸಿಸ್ತಕ್ಕಂಥ ಅನೇಕ ಜಾತಿಯಲ್ಲಿರ್ತಕ್ಕಂಥ ಎಲ್ಲ ಕಂಬಾರರು ಕೋರ್ಣೇಶ್ವರಪ್ಪ ಅವರ ಮತ್ತು ನಾಗಲಿಂಗೇಶ್ವರ ಮಹಾಸ್ವಾಮೀಜಿಯವರ ಬಂತೇಜಿಯವರ ಒಂದು ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಎಲ್ಲರೂ ಶರಣ ತತ್ವದ ಕಡೆ ಬರ್ಲಿಕ್ಕೆ ಒಪ್ಪಿದ್ದಾರೆ. ಎಲ್ಲರೂ ಇವತ್ತಿನ ದಿನ ಮೊದಲು ಕಲ್ಲಯ್ಯನ ಜಯಂತಿ ಮಾಡ್ಬೇಕಾದ್ರೆ ಬಸವೇಶ್ವರ ಫೋಟೋ ಯಾರು ಇಡ್ತಿರ್ಲಿಲ್ಲ. ಆದ್ರೆ ಇವತ್ತೇನು ಎಲ್ಲಾ ಕಡೆ ರಾಜ್ಯಾದ್ಯಂತ ಏನು ಶರಣ ಕಮ್ಮಾರ ಕಲ್ಲಯ್ಯನವ್ರ ಜಯಂತಿ ಆಗ್ತಾ ಇದೆ.
ಕೋಣೇಶ್ವರಪ್ಪ ಅವರು ಮೀಟಿಂಗ್ ದಲ್ಲೂ ಗೂಗಲ್ ಮೀಟಿಂಗ್ ದಲ್ಲಿ ಎಲ್ಲರಿಗೂ ಬಸವೇಶ್ವರ ಫೋಟೋ ಕಡ್ಡಾಯವಾಗಿ ಹಚ್ಚಬೇಕು, ಮುಂದೆ ನೀವು ಕಂಬಾರ ಮಾಡ್ತಕ್ಕಂಥ ಎಲ್ಲಾ ಒಂದು ಫಂಕ್ಷನ್ ಗಳಲ್ಲೂ ಬಸವೇಶ್ವರನ್ನು ಆರಾಧ್ಯ ನಿಮ್ಮ ಪುರುಷರನ್ನಾಗಿ ಇಟ್ಕೋಬೇಕು ಅಂತಕ್ಕಂತ ಹೇಳಿದಾಗ ಇಡೀ ರಾಜ್ಯಾದ್ಯಂತ ಪೂರ್ಣೇಶ್ವರ ಅಪ್ಪಾಜಿಯವರ ನೇತೃತ್ವದಲ್ಲಿ ಎಲ್ಲರೂ ಒಪ್ಕೊಂಡು ಇವತ್ತಿನ ದಿನ ಬಸವೇಶ್ವರ ಫೋಟೋ ಇಡೋ ಮೂಲಕ ಬಸವ ತತ್ವದ ಪ್ರಕಾರ ವಚನ ಸಾಹಿತ್ಯದ ಪ್ರಕಾರ ಇವತ್ತು ಶರಣ ಕಮ್ಮಾರ ಕಲ್ಲಯ್ಯನ ಜಯಂತಿ ನಡ್ತಾ ಇರೋದು ಇದೇ ಪ್ರಥಮ ಬಾರಿ. ಹಿಂದೆಲ್ಲ ವಿಶ್ವಕರ್ಮರಂತ ಕಾಲ್ಪನಿಕವಾದಂತಹ ಫೋಟೋಗಳನ್ನ ಇಟ್ಕೊಂಡು ಕಮ್ಮಾರ ಕಲ್ಲಯ್ಯನವರ ಜಯಂತಿ ಮಾಡ್ತಿದ್ರು, ವೀರಭದ್ರೇಶ್ವರ ಫೋಟೋ ಇಟ್ಕೊಂಡು ಕಮ್ಮಾರ ಕಲ್ಲಯ್ಯನ ಜಯಂತಿ ಮಾಡ್ತಿದ್ರು. ಆದ್ರೆ ಈ ವರ್ಷದಿಂದಲೇ ಶರಣ ತತ್ವದ ಪ್ರಕಾರ ಬಸವೇಶ್ವರ ಫೋಟೋ ಇಟ್ಕೊಂಡು ನಾವು ಜಯಂತಿಯನ್ನು ಮಾಡ್ತಾ ಇದ್ದೀವಿ. ಇದು ಬರೀ ಈಗ ನಮ್ಮ ಕಲಬುರಗಿ ಆಳಂದ ಅಷ್ಟೇ ಅಲ್ಲ, ಇಡೀ ರಾಜ್ಯ ಪರ ರಾಜ್ಯಗಳಲ್ಲೂ ಸಹಿತ ಈ ಒಂದು ಜಯಂತಿಯ ಕಾರ್ಯ ಇವತ್ತಿನ ದಿನ ನಡೆದಿದೆ. ಸಮಾಜ ಒಗ್ಗೂಡಿಸೋ ಸಲುವಾಗಿ ಪೂಜ್ಯರ ಮಾರ್ಗದರ್ಶನ ಬಹಳ ಅತ್ಯವಶ್ಯಕವಾಗಿದ್ದು, ಮುಂದಿನ ದಿನಗಳಲ್ಲಿ ಕೋಣೇಶ್ವರಪ್ಪ ಅವರು ಮತ್ತು ಬೆಳಗಾವಿಯಲ್ಲಿ ನಮ್ಮ ಸಮುದಾಯದವರು ಇರ್ತಕ್ಕಂಥ ನಾಗಲಿಂಗ ಸ್ವಾಮೀಜಿ ಅವರು ಇವರಿಬ್ಬರ ನೇತೃತ್ವದಲ್ಲಿ ಸರ್ಕಾರಕ್ಕೆ ಮನವಿ ಕೊಡುವಂತ ಕೆಲಸವನ್ನು ಮಾಡೋಣ. ಅದಕ್ಕೆ ಎಲ್ಲಾ ಕಡೆ ಇರ್ತಕ್ಕಂಥ ನಮ್ಮ ಪರಿಶ್ರಮ ಪಡ್ತಕ್ಕಂಥ ಕಂಬಾರ ಸಮುದಾಯದವರು ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕವಾಗಿ ಮುಂದೆ ಬರಬೇಕು ಅಂತಂದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಮತ್ತು ಎಲ್ಲರೂ ಶಿಕ್ಷಣವಂತರಾಗಬೇಕು, ಗುರುಗಳ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡಿಬೇಕು ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸಿ ಈಗ ಪಾಟೀಲ್ ಮಾತಾಡ್ತೀರ ಅಂತ